ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನು ಮುಂದೆ ರೂಟ್ಸ್ ಅಂತ ಹೇಳಿದ್ರೆ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ನೀವು ಈ ಸೀರೀಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಏನು ಇಂಟ್ರೊಡಕ್ಷನ್ ಬೇಸಿಕ್ಸ್ ನಾನು ಏನು ಹೇಳ್ಕೊಡ್ತೀನಿ, ದಟ್ಸ್ ಆಲ್. ಇಷ್ಟು ಸಾಕು ನಿಮಗೆ. ಈ ರೂಟ್ ವ್ಯಾಲ್ಯೂಸ್ ಯಾವುದೇ ಪಾರ್ಟ್ ಆಫ್ ದ ಮ್ಯಾಥಮೆಟಿಕ್ಸ್ ಬರಲಿ, ಬಿಕಾಸ್ ರೂಟ್ಸ್ ಜಸ್ಟ್ ನಾಟ್ ಇನ್ ಆಲ್ಜಿಬ್ರಾ ಅಥವಾ ಅರ್ಥಮೆಟಿಕ್ಸ್, ಟ್ರಿಗ್ನೋಮೆಟ್ರಿ ಅಂತಲ್ಲ. ಪ್ರತಿಯೊಂದು ಪಾರ್ಟ್ ಅಂದರೆ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಬ್ರ್ಯಾಂಚಸ್ಸಲ್ಲೂ ನಮಗೆ ನೋಡೋಕೆ ಸಿಗುತ್ತೆ. ಸೊ ಅಲ್ಲಿ ಯಾವ ರೀತಿ ಇದನ್ನು ಡೀಲ್ ಮಾಡಬೇಕು ಅಂತ ಈ ಎಂಟೈರ್ ಬೇಸಿಕ್ ಇಂಟ್ರಡಕ್ಷನ್ ಸೀರೀಸಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಎಸ್ಪೆಷಲಿ ಐ ಆಮ್ ಟೀಚಿಂಗ್ ಇನ್ ಕನ್ನಡ, ಅಂದರೆ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ಅಂತ ನಾನು ಮೀನ್ಸ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೇ ಇರೋದು. ಬಟ್ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು. ನಾನು ಕನ್ನಡ ಮೀಡಿಯಮ್ ಮಕ್ಕಳಿಗಂತಲೇ ಪರ್ಟಿಕ್ಯುಲರಾಗಿ ಟೀಚ್ ಮಾಡೋಕ್ಕೆ ನನಗೆ ಆ ಒಂದು ಎಫಿಷಿಯನ್ಸಿ ಇಲ್ಲ. ಬಟ್ ಡೆಫಿನೆಟ್ಲಿ ನಿಮಗೆಲ್ಲ ಅರ್ಥ ಆಗೋ ರೀತಿಲಿ, ಕಾನ್ಸೆಪ್ಟ್ ನಿಮಗೆ ಗೊತ್ತಾಗೋ ರೀತಿಲಿ ನಾನು ಟೀಚ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಮೈ ಕೋರ್ ಇಂಟೆನ್ಷನ್. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಇದನ್ನು ನೀವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡಿ, ಸೊ ದಟ್ ಯು ಕ್ಯಾನ್ ಏಬಲ್ ಟು ಸಾಲ್ವ್ ರಿಲೇಟೆಡ್ ಟು ರೂಟ್ ವ್ಯಾಲ್ಯೂಸ್. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್. ಲಾಸ್ಟ್ ವಿಡಿಯೋದಲ್ಲಿ ಒಂದು ಏನು ಮಾಡಿದ್ವಿ ಅದನ್ನು ಒಂದು ಸ್ಮಾಲ್ ಒಂದು ಗ್ಲಿಮ್ಸ್ನ ನೋಡಿ ದೆನ್ ವಿಲ್ ಗೋ ಹೆಡ್. ಓಕೆ, ರೂಟ್ನ ಜನರಲ್ ಫಾರ್ಮ್ ಈ ರೀತಿ ಇರುತ್ತಲ್ವಾ. ಸೊ ಇದರಲ್ಲಿ ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ದಿಸ್ ಈಸ್ ರ್ಯಾಡಿಕಲ್ ಸೈನ್ ಅಥವಾ ರೂಟ್ ಸಿಂಬಲ್ ಅಂತ ನಾವು ಸಿಂಪಲ್ ಆಗಿ ಕರಿತೀವಿ. ಹಾಗೆ ಎಕ್ಸ್ ಯಾವುದು ರೂಟ್ ಒಳಗಡೆ ಇರುತ್ತೆ ಆ ನಂಬರ್ನ ನಾವು ರ್ಯಾಡಿಕ್ಯಾಂಡ್ ಅಂತ ಕರಿತೀವಿ. ಹಾಗೆ ಎನ್ ಏನಿದೆ ಇಲ್ಲಿ, ಇದನ್ನು ನಾವು ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ, ಅಥವಾ ವಿ ಸೇ ದಿಸ್ ಆಸ್ ರೂಟ್ ನಂಬರ್ ಅಂತಲೂ ಕರಿತೀವಿ, ಅಥವಾ ಆರ್ಡರ್ ಆಫ್ ದ ಆಪರೇಷನ್ ಅಂತಲೂ ಕರಿತೀವಿ. ದಿಸ್ ಇಸ್ ಹೌ ವಿ ಶುಡ್ ನೋ ದಿಸ್ ಒನ್, ರೈಟ್. ನಮಗೆ ಆರ್ಡರ್ ಆಫ್ ದ ರೂಟ್ ಏನೆಲ್ಲ ಇರುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 1, 2, 3, 4. ಗೊತ್ತಿದೆ ಅಲ್ವಾ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ದಟ್ ಮೀನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ರೂಟ್. ಜಸ್ಟ್ ರೂಟ್ ಮೀನ್ಸ್ ಸ್ಕ್ವೇರ್ ರೂಟ್, ದೆನ್ ಕ್ಯೂಬ್ ರೂಟ್, ದೆನ್ 4th ರೂಟ್, ದೆನ್ 5th ರೂಟ್. ಈ ರೀತಿ ಬೇರೆ ಬೇರೆ ನಮಗೆ ರೂಟ್ ಮಾಡುವಂಥ ಆಪರೇಷನ್ಸ್ ಮಾಡುವಂಥ ಪಾಸಿಬಿಲಿಟೀಸ್ ಇದೆ. ಸೊ ದಿಸ್ ಈಸ್ ಅಬೌಟ್ ರೂಟ್. ಫಸ್ಟ್ ಅಡಿಷನ್ ನೋಡೋದಾದರೆ, ಐ ಆಲ್ರೆಡಿ ಸೆಡ್ ರೂಟ್ 2 ಪ್ಲಸ್ ರೂಟ್ 2 ದೇ ಆರ್ ಕನ್ಸಿಡರ್ಡ್ ಟು ಬಿ ಆ್ಯಸ್ ಒನ್ ರೂಟ್, ಅಥವಾ ದೇ ಆರ್ ಕಾಲ್ಡ್ ಲೈಕ್ ರ್ಯಾಡಿಕಲ್ಸ್. ಲೈಕ್ ರ್ಯಾಡಿಕಲ್ಸ್ ಅಂತ ಹೇಳಿದ್ರೆ ರೂಟ್ 2 ಮತ್ತು ರೂಟ್ 2, ಅಥವಾ 2 ರೂಟ್ ಇರಲಿ, 2 ರೂಟ್ 2 ಇರಲಿ, ಅಥವಾ 5 ರೂಟ್ 2 ಇರಲಿ. ಸಿನ್ಸ್ ಅಲ್ಲೆಲ್ಲ ರೂಟ್ 2ನೇ ಇರೋದ್ರಿಂದ ಇದಿಷ್ಟನ್ನು ನಾವು ಲೈಕ್ ರ್ಯಾಡಿಕಲ್ಸ್ ಅಂತಲೂ ಕರಿತೀವಿ. ಸೊ ಹಾಗಾಗಿ ಅದನ್ನು ಈಸಿಲಿ ಆ್ಯಡ್ ಮಾಡ್ಬೋದು. ಜಸ್ಟ್ ಲೈಕ್ ಅ ಮ್ಯಾಂಗೋ ಪ್ಲಸ್ ಮ್ಯಾಂಗೋ 2 ಮ್ಯಾಂಗೋ, ಸಿಂಪಲ್. ಸೊ ದಿಸ್ ಆನ್ಸರ್ ಇಸ್ 2 ರೂಟ್ 2 ಆಗುತ್ತೆ. ನೆಕ್ಸ್ಟ್ ಒನ್ನು, ಇದು ಅಷ್ಟೇ ಸೇಮ್ ರ್ಯಾಡಿಕಲ್ಸ್ ಇದೆ ಅಥವಾ ಸೇಮ್ ರೂಟ್ ವ್ಯಾಲ್ಯೂಸ್ ಇದೆ, ರೂಟ್ 3 ರೂಟ್ 3. ಸೊ 6 ಪ್ಲಸ್ 10 ವಿ ಶುಡ್ ಆ್ಯಡ್ ಫಸ್ಟ್, ಸೊ ದಟ್ ಈಸ್ 16. 16 ರೂಟ್ 3 ವಿ ಹ್ಯಾವ್, ಅಂದರೆ 6 ಮ್ಯಾಂಗೋ ಪ್ಲಸ್ 10 ಮ್ಯಾಂಗೋಸ್ ಬಿಕಮ್ಸ್ 16 ಮ್ಯಾಂಗೋಸ್. ಓಕೆ, ನೆಕ್ಸ್ಟ್ ರೂಟ್ 5 ಆ್ಯಂಡ್ ರೂಟ್ 15 ಇದೆ. ಹೌ ಟು ಸಾಲ್ವ್ ದಿಸ್? ಬೇರೆ ಬೇರೆ ಇದೆ ಅಲ್ವಾ, ರೂಟ್ ಒಳಗಡೆ ಬೇರೆ ವ್ಯಾಲ್ಯೂಸ್ ಇದೆ. ಇದನ್ನು ಆ್ಯಡ್ ಮಾಡೋಕ್ಕೆ ಹೋಗಿದ್ರೆ ನಮಗೆ ದೇ ವಿಲ್ ನಾಟ್ ಗೆಟ್ ಆ್ಯಡೆಡ್. ಓಕೆ, ಅದನ್ನು ರೂಟ್ 5 ಪ್ಲಸ್ ರೂಟ್ 15 ಅಂತಲೇ ಬರಿಬೇಕು. ಓಕೆ, ಸಿಮಿಲರ್ಲಿ ರೂಟ್ 15 ಪ್ಲಸ್ ರೂಟ್ 105 ಆ್ಯಡ್ ಮಾಡೋಕ್ಕಾಗುತ್ತಾ? ಇಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಬರಿಬೇಕಾಗತ್ತೆ. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಹೌ ಟು ಕನ್ಸಿಡರ್ ರೂಟ್. ಇದೇ ರೀತಿ ಸಬ್ಟ್ರಾಕ್ಷನ್ ಕೂಡ ಆಗುತ್ತೆ, ನಾನು ಮತ್ತೆ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ನಿಮಗೆ ನೆನಪಿರಲಿ. ಆದರೆ ಇಲ್ಲೊಂದು ಹುಕ್ಕಿದೆ, ಏನು ಅಂದರೆ ನಾವು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿಕೊಂಡು ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಅಡಿಷನ್ನ ಮಾಡ್ಬೋದು. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಿಸ್ ಇಸ್ ಒನ್ ಆಫ್ ದ ಸ್ಟೆಪ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸ್ಟೆಪ್ಪಲ್ಲೇ ನಾವು ಮೆನಿ ಎ ಟೈಮ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು, ಬಟ್ ಈಸಿ ಇದೆ, ನಾನು ಹೇಳ್ಕೊಡ್ತೀನಿ. ಸೊ ಅಡಿಷನ್ ಅಂದರೆ ಇಷ್ಟೇ ಅಲ್ಲ, ಈ ಥರದ್ದು ಬೇರೆ ಬೇರೆ ರ್ಯಾಡಿಕಲ್ಸ್ ಬಂದಾಗಲೂ ಕೂಡ ನಾವು ಆ್ಯಡ್ ಮಾಡ್ಬೋದು. ಬಟ್ ದಟ್ ಈಸ್ ಸ್ಮಾಲ್ ಎಕ್ಸ್ಟ್ರಾ ಸ್ಟೆಪ್ಸ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ದಿಸ್ ಈಸ್ ಅಬೌಟ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ರೂಟ್ಸ್. ಲೆಟ್ ಅಸ್ ಗೋ ಟು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಎರಡೂ ಕೂಡ ಸಿಮಿಲರ್ ವೇನಲ್ಲೇ ಆಗುತ್ತೆ. ಸೊ ರೂಟ್ಸಲ್ಲಿ ಮೀನ್ಸ್ ರೂಟ್ ಸಿಸ್ಟಮಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಒಂದು ರೀತಿ ಆದರೆ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಒಂದು ರೀತಿ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ತೊಗೊಳೋದಾದರೆ ಸೇಮ್ ವ್ಯಾಲ್ಯೂಸ್ ತೊಗೋತೀನಿ. ಇಲ್ಲಿ ನೋಡಿ, ಸಿಮಿಲರ್
ವ್ಯಾಲ್ಯೂಸ್ ಇದೆ ಅಂದರೆ ಸೇಮ್ ಲೈಕ್ ರ್ಯಾಡಿಕಲ್ಸ್ ಆರ್ ದರ್, ಏನೇ ಇರಲಿ ತೊಂದರೆ ಇಲ್ಲ, ಲೈಕ್ ಇರಲಿ ಅನ್ಲೈಕ್ ಇರಲಿ ಇಲ್ಲಿ ಮ್ಯಾಟ್ರೇ ಆಗಲ್ಲ ಮಲ್ಟಿಪ್ಲಿಕೇಶನಲ್ಲಿ, ಇಟ್ ಜಸ್ಟ್ ದೇ ಕಮ್ ಟುಗೆದರ್. ಸೊ ಈ ಎರಡು ಸೆಪ್ರೇಟ್ ರೂಟ್ ಬರ್ದಿದ್ದೀವಲ್ಲ, ರೂಟ್ 2 ಇಂಟು ರೂಟ್ 2, ಈ ಎರಡು ರೂಟ್ನ ತೆಗೆದುಬಿಟ್ಟು ಒಂದೇ ರೂಟ್ ಒಳಗಡೆ ನಾವು 2 ಇಂಟು 2 ಮಾಡ್ತೀವಿ, ಸಿಂಪಲ್. ಓಕೆ, ನಾನು ಜನರಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಕೆಲವೊಂದು ಲಾಸ್ ಮತ್ತು ಸಮ್ ಅದರ್ ವೇ ಆಫ್ ಲರ್ನಿಂಗ್ ಇದೆ, ಬಟ್ ನಿಮಗೆ ಸಿಂಪಲಾಗಿ ಹೇಳ್ತಾ ಇರೋದು ಇದೆಲ್ಲ. ಓಕೆ, ಸೊ ದಿಸ್ ಬಿಕಮ್ಸ್ ರೂಟ್ 4. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು, ಅದನ್ನು ಆಮೇಲೆ ನೋಡೋಣ. ಸೊ ಸಿಮಿಲರ್ಲಿ ಹಿಯರ್ ಜಸ್ಟ್ ರೂಟ್ ಹೊರಗಡೆ ಇರುವಂಥ ನಂಬರ್ಸ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ಬಿಕಾಸ್ ಮಲ್ಟಿಪ್ಲಿಕೇಶನ್ ಇಸ್ ದರ್. 6 10 ಟೈಮ್ಸ್ 60. ಸೊ ರೂಟ್ ವ್ಯಾಲ್ಯೂ ಒಳಗಡೆ ಈ 3 ಮತ್ತು 3 ಬರುತ್ತೆ, 3 ಇಂಟು 3 ವಿಚ್ ಬಿಕಮ್ಸ್ 60 ರೂಟ್ 9. ದಿಸ್ ಈಸ್ ಯುವರ್ ಆನ್ಸರ್. ಮಲ್ಟಿಪ್ಲಿಕೇಶನ್ ಈ ರೀತಿ ಆಗುತ್ತೆ. ಸಿಮಿಲರ್ಲಿ ಹಿಯರ್ ಈಗ ಎರಡು ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ತಾ ಇರೋದು, ಸೊ ದಟ್ ಈಸ್ 5 ಇಂಟು 15 ವಿಚ್ ಈಸ್ ರೂಟ್ 75. ಸೇಮ್ ಹಿಯರ್ ಆಲ್ಸೋ, ಅನ್ಲೈಕ್ ರ್ಯಾಡಿಕಲ್ಸ್ ಇದ್ರೂ ಪರವಾಗಿಲ್ಲ, ಅಂಡರ್ ಒನ್ ರೂಟ್ ಸಿನ್ಸ್ ಮಲ್ಟಿಪ್ಲಿಕೇಶನ್ ಈಸ್ ದರ್, ಐ ವಿಲ್ ಜಸ್ಟ್ ಮಲ್ಟಿಪ್ಲೈ ದೀಸ್ ವ್ಯಾಲ್ಯೂಸ್. 10 ಇಂಟು 12 ವಿಚ್ ಈಸ್ ರೂಟ್ 120. ಹೋಪ್ ಯು ಅಂಡರ್ಸ್ಟುಡ್. ದಿಸ್ ಈಸ್ ಮಲ್ಟಿಪ್ಲಿಕೇಶನ್. ಸೇಮ್ ವೇ ಡಿವಿಷನು ಕೂಡ ಆಗುತ್ತೆ, ಒಂದೇ ರೂಟ್ ಒಳಗಡೆ ಮೀನ್ಸ್ ಒನ್ ರ್ಯಾಡಿಕಲ್ ಸಿಂಬಲ್ ಒಳಗಡೆನೆ ಬಂದು ಡಿವಿಷನ್ ಆಗುತ್ತೆ, ಫೈನಲ್ ಆನ್ಸರ್ ಬರುತ್ತೆ. ಈ ರೂಟ್ ಹೊರಗಡೆ ಇರೋದನ್ನ ನಾವು ಅದನ್ನು ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ಕೋತೀವಿ. ದಿಸ್ ಈಸ್ ಹೌ ವಿ ಡಿಡ್ ಹಿಯರ್. ಓಕೆ, ನಾನು ಆಲ್ರೆಡಿ ಇದನ್ನು ಇನ್ ಡೀಟೇಲಾಗಿ ನಿಮಗೆ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಯು ಕ್ಯಾನ್ ರೆಫರ್ ದಟ್ ವಿಡಿಯೋ, ಇದು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಈಗ ನಾವು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಬೇಕು, ದಟ್ ಈಸ್ ಸಿಂಪ್ಲಿಫಿಕೇಶನ್ ಆಫ್ ರೂಟ್ಸ್. ಓಕೆ, ನಾನು ಜಸ್ಟ್ ಈಗ ಹೇಳಿದೆ ನಿಮಗೆ ರೂಟ್ 5 ಪ್ಲಸ್ ರೂಟ್ 20, ಎನಿ ಟೂ ರ್ಯಾಡಿಕಲ್ಸ್, ಡಿಫ್ರೆಂಟ್ ರ್ಯಾಡಿಕಲ್ಸ್ನ ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ಜಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ಆ್ಯಸ್ ಇಟ್ ಈಸ್ ಅಂತ, ರೈಟ್. ರೂಟ್ 5 ಪ್ಲಸ್ ರೂಟ್ 20ನೇ ಆನ್ಸರ್ ಆಗಿರುತ್ತೆ ಅಂತ. ಬಟ್ ಈಗ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಈ ರೂಟ್ 20ನ ನಾನು ಈ ರೀತಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ರೂಟಿಗೆ ತರ್ಬೋದು. ಯಾವ ರೀತಿ ಅಂದರೆ ಐ ರೈಟ್ ಡೌನ್ ಸಪ್ರೇಟ್ಲಿ, ರೂಟ್ 20 ಈಸ್ ಈಕ್ವಲ್ ಟು ಅಂಡರ್ ರೂಟ್, ಈ 20ನ ನಾನು ಸ್ಪ್ಲಿಟ್ ಮಾಡ್ತೀನಿ, 20 ಇಂಟು ಐ ಕ್ಯಾನ್ ಸೇ 5 ಇಂಟು 4 ಅಂತ ಹೇಳ್ಬೋದು. ಸೊ ದಟ್ ರೂಟ್ ನಾನು ಇವಾಗ ನಾವು ಆ್ಯಕ್ಚುಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ಟೂ ಡಿಫ್ರೆಂಟ್ ರೂಟ್ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಒಂದೇ ರೂಟ್ ಒಳಗಡೆ ಎರಡನ್ನೂ ತರ್ತೀವಿ. ಈಗ ಒಂದೇ ರೂಟಲ್ಲಿರೋದನ್ನ ಸಪ್ರೇಟ್ ಮಾಡ್ತೀವಿ. ಸೊ ರೂಟ್ 5 ಇಂಟು ರೂಟ್ 4. ಸೊ ನಾವು ರೂಟ್ 4 ಅಂದರೆ ಎಷ್ಟು? 2. ಸೊ ಇಟ್ ಬಿಕಮ್ಸ್ 2 ರೂಟ್ 5. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಹಿಯರ್ ರೂಟ್ 5 ಪ್ಲಸ್ 2 ರೂಟ್ 5. ಸೊ ಈಗ ನೋಡಿ ಎರಡೂ ಕೂಡ ಸೇಮ್ ರ್ಯಾಡಿಕಲ್ಲಿಗೆ ರೆಡ್ಯೂಸ್ ಆಗಿದೆ, ಅಂದರೆ ಲೈಕ್ ರ್ಯಾಡಿಕಲ್ಸ್ ನಾವು. ಸೊ ದಟ್ ಈಸ್ 1 ರೂಟ್ 5 ಪ್ಲಸ್ 2 ರೂಟ್ 5 ಮೀನ್ಸ್ 1 ಮ್ಯಾಂಗೋ ಪ್ಲಸ್ 2 ಮ್ಯಾಂಗೋ 3 ಮ್ಯಾಂಗೋಸ್. ವಿ ಸಿಂಪ್ಲಿಫೈಡ್ ಇಟ್. ಈ ರೀತಿ ಸಿಂಪ್ಲಿಫೈ ಮಾಡೋದಿದೆ. ಬಟ್ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆಯಾ? ಏನಾದರೂ ಡೌಟ್ಸ್ ಇದೆಯಾ? ಏನೇ ಇರಲಿ, ಈಗ ಮಾಡುವಂಥ ನೆಕ್ಸ್ಟ್ ಸ್ಟೆಪ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ದೆನ್ ಇಟ್ ಈಸ್ ಆಲ್ಸೋ ಈಸಿ ಫಾರ್ ಯು. ಓಕೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಆಲ್ರೆಡಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಇಲ್ಲಿ ಕೇಳಿಸ್ಕೊಳ್ಳಿ. ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಅಂತ ಗೊತ್ತಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್, ಬಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, ಐ ಜಸ್ಟ್ ರೈಟ್ ಡೌನ್ ಫ್ಯಾಕ್ಟರ್ಸ್ ಆಫ್ ಸಮ್ ನಂಬರ್. ಓಕೆ, ಫ್ಯಾಕ್ಟರ್ಸ್ ಆಫ್ 10, ಫ್ಯಾಕ್ಟರ್ಸ್ ಆಫ್ 20, ಫ್ಯಾಕ್ಟರ್ಸ್ ಆಫ್ 50, any number, factors of 75, randomly I take. Similarly, multiples of 5, multiples of 10, similarly multiple of 15, any number you can take. Just for reference, I'll take 3 numbers. Factors ಅಂತ ಹೇಳಿದ್ರೆ ಯಾವೆಲ್ಲ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ಯಾವ ನಂಬರ್ ಬೇಕಾದ್ರೂ ತೊಗೋಬೋದು. ಇಟ್ಸ್ ಯುವರ್ ಇಂಟ್ರೆಸ್ಟ್. ನಿಮಗೆ 10 ಆಗಬೇಕು. ಸೊ 10 ಆಗೋದು ಯಾವ್ಯಾವ ನಂಬರಿಂದ ಆಗುತ್ತೆ? ಸೊ 10 ಇಂಟು 1 ಅಥವಾ 5 ಇಂಟು 2. ಬೇರೆ ಯಾವುದಾದ್ರೂ ನಂಬರಿಂದ ನಾವು 10 ಮಾಡೋಕ್ಕೆ ಸಾಧ್ಯ ಇದೆಯಾ? ಕಾಂಬಿನೇಷನ್ಸ್ ಆಫ್ ನಂಬರ್ಸ್ ವಿಚ್ ಫಾರ್ ಮಲ್ಟಿಪ್ಲೈಯಿಂಗ್ ವಿಚ್ ಲೀಡ್ಸ್ ಟು 10. ಇಷ್ಟೇ ಅಲ್ವಾ? ಸೊ ಇದಿಷ್ಟರಲ್ಲಿ ನಾವು ಯಾವ್ಯಾವ ನಂಬರ್ ಯೂಸ್ ಮಾಡಿದ್ದೀವಿ? 1, 2, 5 and 10. So these numbers 1, 2, 5, 10 are factors of 10.
ನೆಕ್ಸ್ಟ್ 15 ಫ್ಯಾಕ್ಟರ್ಸ್ ಏನೇನಾಗ್ಬೋದು. 1 ಈಸ್ ಆಲ್ವೇಸ್ ದ ಕಾಮನ್ ಫ್ಯಾಕ್ಟರ್, ಯಾಕೆಂದರೆ 1 into 15 ನಾವು ಮಾಡ್ಬೋದು, ರೈಟ್. ದೆನ್ 2 ಇಂದ ಆಗಲ್ಲ, 3 5s are 15, ರೈಟ್. ದೆನ್ ವಾಟ್ ಎಲ್ಸ್, ಇಷ್ಟೇ. ಸೊ ಹಾಗಾಗಿ ಫ್ಯಾಕ್ಟರ್ಸ್ ಆಫ್ 15 ಬಂದು 1, 3, 5 and 15. These are the 4 factors we have for 15. ಹಾಗೆ ನಾವು 50ಗೆ ನೋಡೋದಾದರೆ 50ಗೆ ಲಾಸ್ಟಲ್ಲಿ ನೋಡೋಣ, ಸೇಮ್ ಆ್ಯಸ್ ಇಟ್ ಈಸ್. ಅದೇ ರೀತಿ ಮಲ್ಟಿಪಲ್ಸ್ಗೂ ಹೋಗೋಣ, ಒಂದು ರೌಂಡ್ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾವು ಫ್ಯಾಕ್ಟರ್ಸ್ ಅಂದಾಗ ಯಾವ ನಂಬರ್ಗಳು ಸೇರಿ ನಮಗೆ ಈ ನಂಬರ್ನ ಮಾಡೋಕ್ಕಾಗಿದೆ ಅಂತ. ಬಟ್ ನಾವು 5 ಮೀನ್ಸ್ ಈ 5ಇಂದ ಯಾವೆಲ್ಲ ನಂಬರ್ ಮಾಡ್ಬೋದು ಅಂತ. ಇನ್ ಸಿಂಪಲ್ ಟರ್ಮ್ಸ್ ರೈಟ್ ದ ಟೇಬಲ್ಸ್ ಆಫ್ 5 ಅಷ್ಟೇ. 5 2s are 10, then 5 3s are 15, 20, 25, like this goes on. List is forever, it goes on. Multiples are infinite in nature. ಎಷ್ಟೊಂದು ಮಲ್ಟಿಪಲ್ಸ್ ಬರುತ್ತೆ, ಯಾವುದೇ ನಂಬರ್ ತಗೊಳ್ಳಿ ನೀವು, ಇನ್ಫೈನೈಟ್ ಮಲ್ಟಿಪಲ್ಸ್ ಬರುತ್ತೆ. ಬಟ್ ಫ್ಯಾಕ್ಟರ್ಸ್ ಆರ್ ವೆರಿ ಮಚ್ ಲಿಮಿಟೆಡ್, ವೆರಿ ಮಚ್ ಲಿಮಿಟೆಡ್. ಅದಕ್ಕೊಂದು ಪರ್ಟಿಕ್ಯುಲರ್ ಫ್ಯಾಕ್ಟರ್ಸ್ ಬಿಟ್ಟು ಬೇರೆ ಯಾವುದೇ ಫ್ಯಾಕ್ಟರ್ಸ್ ಇರೋದಿಲ್ಲ. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನೀವು ಲೈಕ್ ರೂಟ್ ವ್ಯಾಲ್ಯೂಸ್ನ ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ ಇದು ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಫ್ ಯು ನೋ ದಿಸ್, ಈವನ್ ಮೆನಿ ಎ ಟೈಮ್ಸ್, ಬರೀ ರೂಟ್ಸ್ಗಂತಾನೆ ಅಲ್ಲ, ಇನ್ನೂ ವೆರೈಟೀಸ್ ಆಫ್ ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸಲ್ಲಿ ಇದು ಯೂಸ್ ಆಗುತ್ತೆ. ಓಕೆ, 10ಗೆ ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಹೇಳಿ ನೋಡೋಣ. ಮಲ್ಟಿಪಲ್ಸ್ ಅಂದರೆ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. 10 1s are 10, 10 2s are 20, 30, 40, goes on. Infinite multiples you get. Hope you understood now difference between factors and multiples. So ಈಗ ಮತ್ತೆ ಫ್ಯಾಕ್ಟರ್ಸಿಗೆ ಬರೋಣ. ಲಿಮಿಟೆಡ್ ನಂಬರ್ಸ್ ವಿಚ್ ಕ್ಯಾನ್ ಮೇಕ್ 50 ಯಾವುದು? 1 50 times, ದೆನ್ 2 25 times, 3 ಇಂದ ಆಗುತ್ತಾ? ಇಲ್ಲ. 4 ಇಂದ ಆಗುತ್ತಾ? ಇಲ್ಲ. 5 10 times, similarly 10 5 times. Then what else number make 50? ಯೋಚನೆ ಮಾಡಬೇಕು, ಟೇಬಲ್ಸ್ ಗೊತ್ತಿರಬೇಕು. ಮ್ಯಾಥಮೆಟಿಕ್ಸ್ ಅಂದರೆ ಫಸ್ಟ್ ಟೇಬಲ್ಸ್ ಅಟ್ಲೀಸ್ಟ್ 20-30 ನಿಮಗೆ ಗೊತ್ತಿರಬೇಕು. ಇಫ್ ಯು ಡೋಂಟ್ ನೋ, ಐ ಸಜೆಸ್ಟ್ ಯು ಒನ್ ಥಿಂಗ್, ಬರೆದಿಟ್ಕೊಳ್ಳಿ ಒಂದು ಕಡೆ. ಅದನ್ನು ಎವ್ರಿ ಡೇ ಒನ್ಸ್ ಫುಲ್ ಟೇಬಲ್ಸ್ ಗ್ಲಾನ್ಸ್ ಮಾಡ್ತಾ ಹೋಗಿ. ಓಕೆ, 1 to 10 ಈಸಿ ಇದ್ದರೆ ಪರವಾಗಿಲ್ಲ, ಬಟ್ ರಿಮೈನಿಂಗ್ ಆಲ್ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗಿ. 1 month ಗ್ಲಾನ್ಸ್ ಮಾಡಿ ಅಷ್ಟೇ, ಜಸ್ಟ್ ಫಾರ್ ಎ ಮಿನಿಟ್ ಯು ಜಸ್ಟ್ ಗ್ಲಾನ್ಸ್ ಇಟ್ ಅಷ್ಟೇ. ಡೆಫಿನೆಟ್ಲಿ ನಿಮಗೆ ಆ ಟೇಬಲ್ಸಲ್ಲಿರೋ ಎಲ್ಲ ನಂಬರ್ ನೆನಪಿರುತ್ತೆ. ದಿಸ್ ಇಸ್ ದ ಪವರ್ ಆಫ್ ರಿಪಿಟೇಷನ್. ಓಕೆ, ನಾನು ಆಲ್ವೇಸ್ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ರೆಫರ್ ಮಾಡೋದು, ಅಥವಾ ಐ ಸಜೆಸ್ಟ್ ಎವ್ರಿ ಟೈಮ್ ಇಸ್ ದಟ್ ಪ್ಲೀಸ್ ಡೂ ರಿವೈಸ್. ರಿವಿಷನ್ ಈಸ್ ದ ಮದರ್ ಆಫ್ ಸಕ್ಸಸ್. ಯು ಡು ನಾಟ್ ರಿವೈಸ್ ಎನಿಥಿಂಗ್, ಯು ವಿಲ್ ಫರ್ಗೆಟ್ ಅಲ್ಲ, ಹ್ಯೂಮನ್ ನೇಚರ್ ಈಸ್ ಲೈಕ್ ದಟ್. ವಿ ಆಲ್ವೇಸ್ ಫರ್ಗೆಟ್ ದ ಥಿಂಗ್ಸ್ ವಿಚ್ ಈಸ್ ನಾಟ್ ದೇರ್ ವಿತ್ ಅಸ್. Okay, education is like iron rod in the fire. ಏನಿದು? ಸಿಂಪಲ್. when iron rod ಹೊರಗಡೆ ಇದ್ದಾಗ it will be an iron rod. when we place that in the fire, ಏನಾಗುತ್ತೆ? it takes the fire property. ಎಸ್ ಆರ್ ನೋ? ರೆಡ್ ಹಾಟ್ ಆಗಿ ಅದು ಕೂಡ ಹೆಚ್ಚು ಕಡಿಮೆ ಫೈರ್ ಥರನೇ ಕಾಣುತ್ತೆ. ಡೆಫಿನೆಟ್ಲಿ ಇಟ್ ಕ್ಯಾನ್ ಬರ್ನ್ ಮೆನಿ ಥಿಂಗ್ಸ್. ಒನ್ಸ್ ಯು ರಿಮೂವ್ ಫಾರ್ ಎ ಮೊಮೆಂಟ್, ವಾಟ್ ಹ್ಯಾಪನ್ಸ್? 1-2 ನಿಮಿಷಕ್ಕೆ ಕೂಲ್ ಆಗಿಬಿಡುತ್ತೆ. ಎಸ್ ಆರ್ ನೋ? ಸೊ ದ್ಯಾಟ್ ಅಗೈನ್ ಇಫ್ ಯು ವಾಂಟ್ ಟು ಮೇಕ್ ಇಟ್ ಎ ರೆಡ್ ಹಾಟ್, ಅಗೈನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಝೀರೋ. ಸೊ ಫೈರ್ ಈಸ್ ಲೈಕ್ ಎಜುಕೇಷನ್. ನಿಮಗೆ ಕಾನ್ಸ್ಟೆಂಟಲ್ಲಿ ಅದರಲ್ಲಿ ಟಚ್ಚಲ್ಲಿದ್ದರೆ ಮಾತ್ರ ನೀವು ಕೂಡ ಕರೆಂಟ್ ಸಿಚುವೇಷನ್ನಲ್ಲಿ ಯು ಆರ್ ಎಜುಕೇಟೆಡ್. ಇಫ್ ಯು ಆರ್ ಔಟ್ ಆಫ್ ದ್ಯಾಟ್, ಅಗೈನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಲೈಕ್ ದಟ್ ಐರನ್ ರಾಡ್. ಮತ್ತೆ ಅದು ಫೈರ್ ಪ್ರಾಪರ್ಟಿ ತೊಗೊಳಕ್ಕೆ ಅರ್ಧ ಗಂಟೆನೋ 15 minutes ಬೇಕು. ಸೊ ಅದಕ್ಕೆ ಯಾವತ್ತೂ ನಿಲ್ಲಿಸಬಾರ್ದು. ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಇದು ನಾನು ಹೇಳ್ತಾ ಇಲ್ಲ, ಸಿನ್ಸ್ ಮೆನಿ ಇಯರ್ಸ್ ವಿ ನೋ ದಿಸ್. ಆ್ಯಂಡ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ human psychology, many more things, it is very clear that repetition makes you perfect. ಅಷ್ಟೇ. ವಿರಾಟ್ ಕೊಹ್ಲಿ ಡೈರೆಕ್ಟ್ಲಿ ಮ್ಯಾಚಿಗೆ ಬಂದು 6 ಹೊಡಿತಾರ? ಇಸ್ ದಟ್ ಪಾಸಿಬಲ್? ಮ್ಯಾಚಲ್ಲಿ 1 6 ಹೊಡಿಯೋಕ್ಕೆ
ಫೀಲ್ಡಲ್ಲಿ ಪ್ರಾಕ್ಟೀಸ್ ಸೆಷನ್ಸಲ್ಲಿ ಅಟ್ಲೀಸ್ಟ್ ದೇ ವುಡ್ ಹ್ಯಾವ್ ಹಿಟ್ ಥೌಸಂಡ್ಸ್ ಆಫ್ ಸಿಕ್ಸಸ್ ಪ್ರಾಕ್ಟೀಸ್ ಮಾಡಿರ್ತಾರೆ. ದೆನ್ ಇಟ್ ಕಮ್ಸ್ ಟು ಒನ್ ಪರ್ಫೆಕ್ಟ್ ಸಿಕ್ಸ್ ಇನ್ ದ ಮ್ಯಾಚ್. If you do not practice 1000 here, somebody else will practice 1500 sixes, then he will come into your position and he will execute that. So competition is always there. Hence repetition is the only method you can achieve success and achieve whatever you wish. So this is my humble suggestion. So in my classes, most of the time I wish to suggest many more things like this. Okay, so I always suggest revise. 1 minute of time if you give, you can master anything. ಈ ಸಜೆಷನ್ನ ತಗೋಬೋದು ಸೀರಿಯಸ್ ಆಗಿ ಅಥವಾ ಓಕೆ ಲೀವ್ ಇಟ್. ಸೊ ಯು ಹ್ಯಾವ್ ಅ ರಿಸಲ್ಟ್ಸ್ ಫಾರ್ ಬೋತ್. ಫಾರ್ ಗುಡ್ ರಿಸಲ್ಟ್ಸ್ ಆಲ್ಸೋ, ಫಾರ್ ಗುಡ್ ಎಫರ್ಟ್ಸ್ ಗುಡ್ ರಿಸಲ್ಟ್ಸ್, ನೋ ಎಫರ್ಟ್ಸ್ ನೋ ರಿಸಲ್ಟ್ಸ್. ಓಕೆ, ಲೆಟ್ ಅಸ್ ಕಂಟಿನ್ಯೂ ದ ಕ್ಲಾಸ್ ನೌ. ಸೊ 50ಗೆ ಇದಷ್ಟೇ ಫ್ಯಾಕ್ಟರ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ಇದ್ದರೆ ಹೇಳಿ. ಐ ಡೋಂಟ್ ಥಿಂಕ್ ಸೊ ವಿ ಹ್ಯಾವ್ ಎನಿ ಅದರ್ ಫ್ಯಾಕ್ಟರ್ಸ್. ಹಾಗಾಗಿ ಇಲ್ಲಿ ಏನಾಗುತ್ತೆ, ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಬಂದಿದೆ, 1 2 5 10 25 and then 50. See, one thing you should observe, ಫ್ಯಾಕ್ಟರ್ಸ್ ಅಂತ ಬಂದಾಗ 1 is considered as a common factor. ಎಲ್ಲ ಟೈಮಲ್ಲೂ ಬರುತ್ತೆ. ಓಕೆ, ಆ್ಯಂಡ್ ಆಲ್ವೇಸ್ ಯು ಶುಡ್ ನೋ ದ್ಯಾಟ್ the number itself is the highest factor. The lowest factor is 1, the highest factor is the number itself. ಈ ರೀತಿ ಆಗುತ್ತೆ ಯಾವಾಗಲೂ. ಓಕೆ, ನೆಕ್ಸ್ಟ್ ಮಲ್ಟಿಪಲ್ಸಿಗೆ ಬಂದಾಗ the lowest multiple is the number itself. ಹೈಯೆಸ್ಟ್ ಎಲ್ಲಿವರೆಗೂ ತುಂಬ ದೊಡ್ಡ ನಂಬರ್ಸು ಬರುತ್ತೆ. ಓಕೆ, ಟೆಲ್ ಮಿ ನಾವು ಫ್ಯಾಕ್ಟರ್ಸ್ ಫಾರ್ 15. is it visible? I don't know, I'll just lift it. 15ಗೆ ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಏನಾಗುತ್ತೆ, ಮಲ್ಟಿಪಲ್ಸ್ ಅಂದರೆ ಮಲ್ಟಿಪ್ಲೈಯಿಂಗ್. 15 1s are 15, 15 2s are 30, 45 60 ಟೇಬಲ್ಸ್ ಅಷ್ಟೇ. ಸೊ ಮಲ್ಟಿಪಲ್ಸ್ ಮೀನ್ಸ್ ಟೇಬಲ್ಸ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ಇದಿಷ್ಟು ಗೊತ್ತಾಯಿತು ಅಂತ ಹೇಳಿದ್ರೆ ನಾನು ಈಗ ಬರೀ ಫ್ಯಾಕ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡೋಣ. ನಾವು ಲೆಟ್ ಅಸ್ ಫೈಂಡ್ ಫ್ಯಾಕ್ಟರ್ಸ್ ಆಫ್ ದೀಸ್ ನಂಬರ್ಸ್. ರೂಟ್ ಸಿಸ್ಟಮ್ ಬಂದ್ಬಿಟ್ಟು ಸಮಥಿಂಗ್ ಎಲ್ಸ್, ಬಟ್ ಫ್ಯಾಕ್ಟರ್ಸ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ವಿಷಯ ನಿಮಗೆ ಅಥವಾ ಈ ಕಾನ್ಸೆಪ್ಟು ನಿಮಗೆ ಬೇಕು ರೂಟ್ ವ್ಯಾಲ್ಯೂ ಸಾಲ್ವ್ ಮಾಡೋಕ್ಕೆ. ನನಗೆ ಯಾವುದೇ ಟಾಪಿಕ್ಕಿಗೆ ಇನ್ನೊಂದು ರಿಲೇಟೆಡ್ ಟಾಪಿಕ್ ಬೇಕು ಅನ್ಸಿದ್ರೆ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್ ದೇರ್ ಇಟ್ ಸೆಲ್ಫ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 100? ಈಗ ಬಿಗ್ ನಂಬರ್ಸ್ ನಾನು ಬರೆದಿದ್ದೀನಿ, ಇದಕ್ಕೆಲ್ಲ ನಾವು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ವಿ ಶುಡ್ ಹ್ಯಾವ್ ವಿ ಶುಡ್ ಗೋ ಫಾರ್ ಅನದರ್ ಮೆಥಡ್. ಏನಿದೆ, ವೆರಿ ಸ್ಮಾಲೆಸ್ಟ್ ನಂಬರ್ ವಿಚ್ ಕ್ಯಾನ್ ಡಿವೈಡ್ 100 ನಮಗೆ ಗೊತ್ತಾಗುತ್ತೆ. ಆ ಥರ ಸ್ಮಾಲೆಸ್ಟ್ ನಂಬರ್ಸ್ನ ತೊಗೊಂಡು ಡಿವೈಡ್ ಮಾಡ್ತಾ ಹೋಗಬೇಕು. ಇಫ್ ನಾಟ್, ಸಿಂಪ್ಲಿ ಸ್ಟಿಕ್ ಟು ಪ್ರೈಮ್ ನಂಬರ್ಸ್. ಯು ಜಸ್ಟ್ ಡಿವೈಡ್ ದೀಸ್ ನಂಬರ್ಸ್ ಬೈ ಪ್ರೈಮ್ ನಂಬರ್ಸ್, ಯು ವಿಲ್ ಗೆಟ್ ದ ಫ್ಯಾಕ್ಟರ್ಸ್ ಆಫ್ 100. ಸೊ ಐಲ್ ಟೇಕ್ 250 times, 225 times, 2 ಇಂದ ಮತ್ತೆ ಡಿವೈಡ್ ಮಾಡೋಕ್ಕಾಗೋದಿಲ್ಲ, 5 times, then 5 1 times. ಸೊ ಇಲ್ಲಿ ಬಂದಿರುವಂಥ ನಂಬರ್ಸ್ ಎಲ್ಲ ಫ್ಯಾಕ್ಟರ್ಸ್ ಆಗುತ್ತೆ. ಯಾಕೆಂದರೆ 2 × 2 × 5 × 5 ಇದಿಷ್ಟು ಮಾಡಿದ್ರೆ ನಿಮಗೆ 100 ಸಿಗುತ್ತೆ. ಓಕೆ, ಇದು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 100. ವೆರಿ ಇಂಪಾರ್ಟೆಂಟ್. ಬರೀ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡಿದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಸಿಗುತ್ತೆ. ಇದಲ್ಲದೆ ನಮಗೆ ಆ್ಯಸ್ ಐ ನೋ ರೆಗ್ಯುಲರ್ಲಿ 1 is one of the factor. ಇಲ್ಲಿ 2 ಇದೆ, 2 is the factor. 2 2s are 4, that is also one of the factor. Then 4 5s are ಎಷ್ಟು 20 ಆಗುತ್ತೆ. ಬಟ್ ಇಲ್ಲಿ ನೀವು ರ್ಯಾಂಡಮ್ ಆಗಿ ಏನು ಪಿಕ್ ಮಾಡಿದ್ರು ಫ್ಯಾಕ್ಟರ್ ಆಗುತ್ತೆ. ಅಂದರೆ ಈಗ 5 2s ತಗೋತೀನಿ ನಾನು, 10 is also a factor. Then 10 5 times 50 is also factor. Similarly ಇಲ್ಲಿ 4 ಇದೆ, 2 2s are 4, 4 5s are 20 is also factor. Then 5 5s ತೊಗೊಂಡ್ರೆ 25 ಬರುತ್ತೆ, 25 is also factor. ಈ ರೀತಿ ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ. ಹಾಗೆ ಫೈನಲ್ ಆಗಿ 100 is also the factor. ಯಾಕೆಂದರೆ ಮಲ್ಟಿಪ್ಲೈಯಿಂಗ್ ಆಲ್ ಗಿವ್ಸ್ ಯು ದ ಫ್ಯಾಕ್ಟರ್, ದಟ್ ಈಸ್ ದ ನಂಬರ್ 100.
ಸೊ ಈ ರೀತಿ ದೀಸ್ ಆರ್ ದ ಫ್ಯಾಕ್ಟರ್ಸ್. ಬಟ್ ವಾಟ್ ಎವರ್ ಐ ಹವ್ ರೋಟ್ ಇಯರ್ 2 into 2 into 5 into 5 is prime factors of 100. ನಮಗೆ ಮೋಸ್ಟ್ ಆಫ್ ದ ಟೈಮ್ ಪ್ರೈಮ್ ಫ್ಯಾಕ್ಟರೇ ಸಾಕು. ಮೋಸ್ಟ್ ಆಫ್ ದ ಟೈಮ್, ಎಲ್ಲ ಟೈಮಲ್ಲೂ ನಮಗೆ ಪ್ರೈಮ್ ಫ್ಯಾಕ್ಟರ್ಸ್. ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ಸ್ ಓನ್ಲಿ ಈ ಎಲ್ಲ ಫ್ಯಾಕ್ಟರ್ಸ್ನ ನಾನು ತೆಗೆದಿದ್ದು ಇವಾಗ, ಗೊತ್ತಾಯ್ತಲ್ವಾ? ಸೊ ಇನ್ನೊಂದು ಮಾಡ್ತೀನಿ 256ಗೆ, ಅದೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೆನ್ ವಿಲ್ ಗೋ ಟು ರೂಟ್ ವ್ಯಾಲ್ಯೂ ಡೈರೆಕ್ಟ್ಲಿ. ಈಗ 256ಗೆ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಈ ರೀತಿ ಸಿಂಪಲ್ ನಂಬರ್, ಇದು ಈವನ್ ನಂಬರ್ ಇರೋದ್ರಿಂದ 2 ಇಂದ ಡಿವೈಡ್ ಮಾಡೋಣ. 2 ಅಲ್ಲಿ ರೈಟ್ ಲಿಟಲ್ ಅಪ್ಪರ್ ಹಿಯರ್, ಇಲ್ಲಿ ಬರೆಯೋಣ 256 ಪ್ರೈಮ್ ಫ್ಯಾಕ್ಟರ್. 2 1s 2 2s 2 8s, ದೆನ್ 2 4s, ದೆನ್ 2 3s 2 2s, 2 1s 2 6s, 2 8s, 2 4s, 4 ಇದೆ, 2 2s, ದೆನ್ 2 1. ಬೇಡ, ಇಲ್ಲೇ ಮಾಡೋಣ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹಿಯರ್ ಓನ್ಲಿ. ಟೋಟಲ್ ನಮಗೆ 1 2 3 4 5 6 7 8 2s ಇದೆ. ಸೊ 2 into 2 into 2 into 2 into ಸೊ 8 2s ಇಂದ ನಮಗೆ 256 ಆಗಿದೆ ಅಂತ. ಇದನ್ನು ನಾನು ಇನ್ನೊಂದು ರೀತಿ ಬರೀಬೋದು, 2 power 8. ಎಸ್ ಆರ್ ನೋ? 2ನ ನಾವು 8 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 256 ಬರುತ್ತೆ ಅಂತ. ಸಿಂಪಲ್. ಓಕೆ, ಅದು ನಿಮಗೆ ನೆನಪಿರಲಿ. ನಾವು apart from these only 2s which made 8 times multiplication made this 256, there are other factors. These are the prime factors. ಏನು, 1 is common factor, then 2 2s are 4 4 2s are 8 8 2s are 16. ಸೊ ಇದೆಲ್ಲನೂ ಕೂಡ ಫ್ಯಾಕ್ಟರ್ ಆಗುತ್ತಾಗ, ಎಲ್ಲದು ಇಲ್ಲೇನು ಬಂದಿದೆ ಎಲ್ಲ ನಂಬರ್ಸು ಕೂಡ ಫ್ಯಾಕ್ಟರ್ ಆಫ್ 256 ಆಗುತ್ತೆ. ದಟ್ಸ್ ಆಲ್. ಓಕೆ, 16, then 32, 64, 128, then ಈ ರೀತಿ ನಾವು ಆಲ್ ಫ್ಯಾಕ್ಟರ್ಸ್ನ ಬರಿಬೋದು. ಹಾಗೆ ಪ್ರೈಮ್ ಫ್ಯಾಕ್ಟರ್ಸು ಯೂಸಿಂಗ್ ದಿಸ್ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಆಲ್ವೇಸ್ ವಿ ಯೂಸ್ ಪ್ರೈಮ್ ನಂಬರ್ಸ್. ಓಕೆ, ಪ್ರೈಮ್ ನಂಬರ್ಸ್. ಅದೇ ರೀತಿ 265ಗೆ ಏನಾಗುತ್ತೆ ಫ್ಯಾಕ್ಟರ್ಸು, 625 ನಾನು ಪ್ರೈಮ್ ಫ್ಯಾಕ್ಟರೈಸ್ ಮಾಡೋದಾದರೆ ಇಲ್ಲಿ 5 ಇರೋದ್ರಿಂದ ಐ ಟೇಕ್ ಯೂನಿಟ್ ಪ್ಲೇಸಲ್ಲಿ 5 ಇರೋದ್ರಿಂದ ಐ ಟೇಕ್ 5 ಟು ಡಿವೈಡ್ ದಿಸ್ ನಂಬರ್. 5 1s 2 times 5 times 5 2 times 10 5 times 5 5s 5 1s. So 4 times 5 made this 625. ನಾವು ಇದನ್ನು ಆಲ್ರೆಡಿ ಮಾಡಿದ್ದೀವಿ ಫಸ್ಟ್ ವಿಡಿಯೋದಲ್ಲಿ. ಇಟ್ ಈಸ್ 5 power 4 is 265 root 265, sorry 625, sorry it is 625 as well. Root 625 is 5 ಅಂತ ನಾವು ಹೇಳಿದ್ವಿ ನಾವು. Is it correct? No. 4th root of 625 is 5. ಇದೇನಕ್ಕೆ ಹಿಂಗಾಗಿದೆ ಅಂತ ಇದೇ ರೂಟ್ ವ್ಯಾಲ್ಯೂಸ್ನ ಫಸ್ಟ್ ವಿಡಿಯೋ, ಫಸ್ಟ್ ಪಾರ್ಟ್ ಆಫ್ ಇಂಟ್ರೊಡಕ್ಷನಲ್ಲಿ ಇದೆ, ಅಲ್ಲಿ ಹೋಗಿ ನೀವು ರೆಫರ್ ಮಾಡಿ, ಅದನ್ನು ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ನಾವು ಲೆಟ್ ಅಸ್ ಡೂ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್. ನಾವು ಹೇಗೆ ಅಂತ ತೋರಿಸ್ತೇನೆ. ಈಗ ನಾವು ರೂಟ್ 20 ಪ್ಲಸ್ ರೂಟ್ 45ನ ಆ್ಯಡ್ ಮಾಡೋಣ. ಬೇಸಿಕ್ಸ್ ನಾನು ಫಸ್ಟ್ ಮಾಡಿದಾಗ ಹೇಳಿದೆ, ಅನ್ಲೈಕ್ ರ್ಯಾಡಿಕಲ್ಸ್ನ ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ಆ್ಯಸ್ ಇಟ್ ಈಸ್ ವಿ ಹ್ಯಾವ್ ಟು ಕೀಪ್ ಅಂತ. ಬಟ್ ನಾವು ವಿ ಕ್ಯಾನ್ ಆ್ಯಡ್ ಸಿಂಪ್ಲಿಫೈಯಿಂಗ್ ಈಚ್ ಆಫ್ ದ ರೂಟ್ ವ್ಯಾಲ್ಯೂ. ಓಕೆ, ರೂಟ್ 20ನೂ ಸಿಂಪ್ಲಿಫೈ ಮಾಡಬೇಕು, ರೂಟ್ 45ನೂ ಸಿಂಪ್ಲಿಫೈ ಮಾಡಬೇಕು. ಹೌ? ಆಬ್ವಿಯಸ್ಲಿ ಒನ್ ಆಫ್ ದ ಫ್ಯಾಕ್ಟರ್ ಇರಬೇಕು, ಫ್ಯಾಕ್ಟರೈಸೇಷನ್ ಮಾಡಿ ನಾವು ಮಾಡಬೇಕು. ಬಟ್ ಈ ಫ್ಯಾಕ್ಟರ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸ್ಕ್ವಯರ್ ನಂಬರ್ ಇರಬೇಕು. ರಿಮೆಂಬರ್, ಸ್ಕ್ವಯರ್ ನಂಬರ್ ಅಂತ ಹೇಳಿದ್ರೆ 2 square is 4, 3 square is 9, 5 square 25, 6 square 36, 49. ಈ ರೀತಿ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಒಂದು ಬರಬೇಕು ಫ್ಯಾಕ್ಟರ್ ಆಗಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಒಂದು ಅದಲ್ಲದೆ ನಾವು ಲೈಕ್ ರ್ಯಾಡಿಕಲ್ಸ್ ಬರೋ ರೀತಿ ಪ್ಲ್ಯಾನ್ ಮಾಡಬೇಕು ಅಷ್ಟೇ. ಫ್ಯಾಕ್ಟರೈಸೇಷನ್ನೇ ಮಾಡಬೇಕು, ಆದರೆ ಅಲ್ಲಿ ನಂಬರ್ಸ್ನ ಸೆಗ್ರಿಗೇಟ್ ಮಾಡಬೇಕಾದಾಗ ಅಲ್ಲಿ ಒಂದು ಸ್ಕ್ವಯರ್ ನಂಬರ್ ಮತ್ತು ಲೈಕ್ ರ್ಯಾಡಿಕಲ್ ಇರೋ ರೀತಿ ಪ್ಲ್ಯಾನ್ ಮಾಡಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಶೋ ಯು ದಿಸ್ ಹೌ ಟು ಡೂ ದಿಸ್. ಸೊ ರೂಟ್ 20ನ ನಾನು ಫಸ್ಟು, ಅಥವಾ ಜಸ್ಟ್ ಐ ವಿಲ್ ಟೇಕ್ 20.
ನಾನು 20ನ ಔಟ್ ಆಫ್ ದೀಸ್ ನಂಬರ್ಸ್ನ ಫಾರ್ಮ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಎಸ್, 4 5s. 45 ಮಾಡ್ಬೋದಾ ಈ ನಂಬರ್ಸಿಂದ? 4 ಇಂದ ಮಾಡೋಕ್ಕಾಗಲ್ಲ. 9ಇಂದ ಮಾಡ್ಬೋದಾ? ಎಸ್, 9 5s. ಬಿಟ್ಟರೆ 25ಇಂದನೂ ಆಗಲ್ಲ, ಲೈಕ್ ನೋ ಅದರ್ ನಂಬರ್ಸ್. ಸೊ ಯು ಸಿ ಹಿಯರ್ one of the number is square number here in both the case, and both are like a radicals which are similar, like radicals ಬಂದಿದೆ. ಈಗ ನಾನು ಅದನ್ನು ಬರೀತೇನೆ. ಸೊ √20ನ ನಾನು √4 into 5, ರೈಟ್? ಅದನ್ನು ಸ್ಪ್ಲಿಟ್ ಮಾಡಿದ್ದೀನಿ 20ನ, ಪ್ಲಸ್ √9 into 5 ಈ ರೀತಿ ಬರೀತಾ ಇದ್ದೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ. ಐ ಅರೇಂಜ್ ದಿಸ್ ನೌ. ನೆಕ್ಸ್ಟ್ ಸ್ಟೆಪ್ಪಲ್ಲಿ √4 into √5 separate plus √9 into √5 separate. Then what happens? √5 common. I'll take out √5 in the bracket. 2 ಅಂದರೆ ನಮಗೆ ಗೊತ್ತಿದೆ 2 ಪ್ಲಸ್ √9 ಅಂದರೆ ರೂಟ್, ಇದು ಸ್ಕ್ವೇರ್ ನಂಬರ್ಸು, ಬಟ್ ರೂಟ್ಗೆ ಹೋದಾಗ 3 ಆಗುತ್ತೆ. ಸೊ ದಿಸ್ ಬಿಕಮ್ಸ್ 5 √5. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 5 ಬಂದಿದೆ. ಈ ರೀತಿ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಫ್ಯಾಕ್ಟರೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಬರೀ ಫ್ಯಾಕ್ಟರೈಸೇಷನ್ ಇದ್ರೆ ಸಾಕಾಗಲ್ಲ ತಲೆಯಲ್ಲಿ, ಅದನ್ನು ಸ್ಕ್ವೇರ್ ನಂಬರ್ಗೆ ಮ್ಯಾಚ್ ಮಾಡಿ ಒಂದು ಫ್ಯಾಕ್ಟರ್ನ ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಕು. ಸಿಗಲಿಲ್ಲ ಪರವಾಗಿಲ್ಲ, ಡಸಂಟ್ ಮ್ಯಾಟರ್, ಯು ಜಸ್ಟ್ ಸಿಂಪ್ಲಿಫೈ ಇಟ್ ಅಷ್ಟೆ. ಓಕೆ, ವಿ ಯೂಸಿಂಗ್ ಅದರ್ ಫ್ಯಾಕ್ಟರ್ಸ್. ಈಗ ಮೆನಿ ಮೋರ್ ಎಕ್ಸಾಂಪಲ್ಸ್ನ ನಾನು ಮಾಡ್ತೀನಿ, ಆವಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ನೋಡಿ, √48 ಪ್ಲಸ್ √12 ಮಾಡೋಣ. ಸೊ ನಿಮಗೆ ಒನ್ ಆಫ್ ದ ನಂಬರ್ ಶುಡ್ ಬಿ ಸ್ಕ್ವೇರ್ ನಂಬರ್ ಇದ್ದರೆ ಒಳ್ಳೆಯದು ಅಂತ ಹೇಳಿದೆ ನಾನು. ಸೊ ಇಲ್ಲಿ ಎರಡರಲ್ಲೂ ನಾನು 4 ಐ ಕ್ಯಾನ್ ಸಿ, ಬಿಕಾಸ್ 48 ಆಲ್ಸೋ ಕ್ಯಾನ್ ಬಿ ಡಿವೈಡೆಡ್ ಬೈ 4 ಆ್ಯಂಡ್ 12 ಆಲ್ಸೋ ಕ್ಯಾನ್ ಬಿ ಡಿವೈಡೆಡ್ ಬೈ 4. ಸೊ ಇದನ್ನು ನಾನು 4 into 12 ಅಂತ ಬರೀತೀನಿ. ಯಾವುದು? 48ನ 12ನ 4 into 3 ಅಂತ ಬರಿಬೋದು, ರೈಟ್? ಬಟ್ ಫರ್ದರ್ ಐ ಕ್ಯಾನ್ ರೆಡ್ಯೂಸ್ ದಿಸ್ 12 ಆಲ್ಸೋ ಹಿಯರ್. ಏನು ಮಾಡ್ಬೋದು? 12ನ ನಾನು ಅಗೈನ್ 4 into 3 ಅಂತ ಬರಿಬೋದಲ್ವಾ? 4 into 4 into, ಓಕೆ. ಅಥವಾ ಇದನ್ನು 4 into 4ನ ನಾನು 16 ಅಂತ ಮಾಡೋಣ. ದಟ್ ಈಸ್ ಆಲ್ಸೋ ಎ ಸ್ಕ್ವೇರ್ ನಂಬರ್ ಅಲ್ವಾ? ಇಲ್ಲಿ 16ನೇ ಬಿಟ್ಬಿಟ್ಟಿದ್ದೀನಿ ನೋಡಿ. 16 into 3 ಅಂತ ಬರೆಯೋದು. ಸಿ, ಲೈಕ್ ರ್ಯಾಡಿಕಲ್ಸ್ ನಮಗೆ ಸಿಕ್ಕಿದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ √16 into 3 ಪ್ಲಸ್ √4 into 3 ಆಯಿತು. ಈಗ √16 into √3 ಸಪ್ರೇಟ್ ಪ್ಲಸ್ √4 into √3 ಸಪ್ರೇಟ್, ರೈಟ್? √16 ಅಂದರೆ ಗೊತ್ತಿದೆ ನಮಗೆ, ದಟ್ ಈಸ್ 4 into √3 ಪ್ಲಸ್ √4 ಅಂತ ಹೇಳಿದರೆ 2 into √3. ಈಗ ಲೈಕ್ ರ್ಯಾಡಿಕಲ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಅಡಿಷನ್ 4√3 ಪ್ಲಸ್ 2√3 ಇಂಟು ಅಂತಿದ್ರೆ ಕನ್ಫ್ಯೂಸ್ ಆಗೋದು ಬೇಡ. 4 + 2 is 6. 6 mangoes, that is √3. So this is the simplification of this. Hope you understood. So this is the way to understand, simple way of understanding this. ಇದಲ್ಲದೆ ನಮಗೆ ಮೆನಿ ಟೈಮ್ಸ್ ನಮಗೆ ಸೇಮ್ ರ್ಯಾಡಿಕಲ್ ಆಗಿ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಸಿಂಪ್ಲಿಫಿಕೇಷನು, ಬೇರೆ ರ್ಯಾಡಿಕಲ್ ಆಗಿ ಸಿಂಪ್ಲಿಫಿಕೇಷನ್ ಮಾಡ್ಬೋದು. ಹಾಗೆ ಮಾಡಿದ್ರೆ ನಮಗೆ ಮತ್ತೆ ಆ್ಯಡ್ ಮಾಡೋಕ್ಕಾಗಲ್ಲ ಅಟ್ ದ ಎಂಡ್ ಎಗೈನ್. ಯಾಕೆ ಅಂತ ಹೇಳಿದ್ರೆ, ಇವಾಗ ನೋಡಿ 4√3 ಪ್ಲಸ್ 2√6 ಬಂದಿದೆ ಅಂತ ಇಟ್ಕೊಳ್ಳಿ. ಇದನ್ನು ಆ್ಯಡ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಇಟ್ ಈಸ್ ಅ ಮ್ಯಾಂಗೋ, ದಿಸ್ ಈಸ್ ಅ ಪೈನಾಪಲ್, ರೈಟ್? ಸೊ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನಾವು ತೋರಿಸ್ಬೋದು ಅಷ್ಟೇ. ಒಳಗಡೆನೆ ಲೈಕ್ ಫ್ಯಾಕ್ಟರ್ಸ್ನ ಮಾಡಿ ವಿ ಕ್ಯಾನ್ ರೆಡ್ಯೂಸ್ ಟು ದಿಸ್ ಫಾರ್ಮ್ ಅಷ್ಟೆ, ಬಟ್ ನೆವರ್. ನಾನು ಇದನ್ನು ಹೈಪೋಥೆಟಿಕಲಿ ತೊಗೊಂಡಿರೋದಷ್ಟೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ ನಾವು. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈವನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸು ಇದ್ರ ಜೊತೆಲಿ ಸೇರಿಕೊಳ್ಳುತ್ತೆ. ಆಗ ನಿಮಗೆ ರೂಟ್ ಯಾವ ರೀತಿ ನಾವು ವಿತ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ನ ನಾವು ಮಾಡೋದು ಅಂತ ತೋರಿಸ್ತೀನಿ. ಅಲ್ಲಿಗೆ ನಿಮಗೆ ಒಂದು ಫಸ್ಟ್ ಬೇಸಿಕ್ಸ್ ಹೌ ಟು ಡೀಲ್ ವಿತ್ ದ ರೂಟ್ಸ್ ಅನ್ನೋದು ಗೊತ್ತಾಗುತ್ತೆ. ದೆನ್ ಫೈನಲ್ ವಿಡಿಯೋದಲ್ಲಿ ಇನ್ಕ್ಲೂಡಿಂಗ್ ಆಲ್ ದಿಸ್ ಬೇಸಿಕ್ಸ್ I'll do many sums, multiple sums of different streams, algebra, trigonometry and regular arithmetic sums ಕೂಡ ವಿತ್ ರೂಟ್ ವ್ಯಾಲ್ಯೂ ನಾನು ಮಾಡಿಕೊಡ್ತೀನಿ. ಆವಾಗ ನಿಮಗೆ ಇನ್ನೂ ಕ್ಲಾರಿಟಿ ಆಗಿ ಸೊ ವಾಟ್ ಈಸ್ ರೂಟ್, ಹೌ ಟು ಡೀಲ್ ವಿತ್ ರೂಟ್ ಅಂತ ಗೊತ್ತಾಗುತ್ತೆ. ಮೇ ಬಿ 2 hours
ಇರ್ಬೋದು ಎಂಟೈರ್ ರೂಟ್ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ. ಅಷ್ಟು ಟೈಮ್ನ ನೀವು ಸ್ಪೆಂಡ್ ಮಾಡಿ. ಓಕೆ, ಯು ವಿಲ್ ಬಿ ಮಾಸ್ಟರಿಂಗ್, ಯು ಆರ್ ಗೋಯಿಂಗ್ ಟು ಮಾಸ್ಟರ್ ಇನ್ ರೂಟ್ ಸಿಸ್ಟಮ್ ಅಥವಾ ರೂಟ್ ವ್ಯಾಲ್ಯೂಸ್ ಅಥವಾ ರ್ಯಾಡಿಕಲ್ ವ್ಯಾಲ್ಯೂಸ್ ಎಲ್ಲೇ ಬಂದರೂ ಕೂಡ ನೀವು ಈಸಿಯಾಗಿ ಮಾಡ್ತೀರಿ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾಗಿರೋ ಥರದ್ದು ಕ್ವಶನ್ಸನ್ನು ಮಾಡ್ತೀನಿ. ಫ್ರಮ್ ಸ್ಕ್ರ್ಯಾಚ್ ಟು ಬೇಸಿಕ್ಸ್ ಟು ಲಿಟಲ್ ಅಡ್ವಾನ್ಸ್ಡ್ವರೆಗೂ ನಾನು ಮಾಡ್ತೀನಿ. ಅವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇಫ್ ಯು ಆರ್ ಎಂಜಾಯಿಂಗ್ ದೀಸ್ ವಿಡಿಯೋಸ್, ಏನಾದರೂ ನಿಮಗೆ ಫೀಡ್ಬ್ಯಾಕ್ ಕೊಡೋದಿದ್ರೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ನಿಮಗೆ ಯಾವುದಾದ್ರೂ ಟಾಪಿಕ್ನ ನಾನು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, ಅಪಾರ್ಟ್ ಫ್ರಮ್ ದಟ್, ಶೇರ್ ದಿಸ್ ವಿಡಿಯೋ ಟು ಮೆನಿ ಆಫ್ ದ ಸ್ಟೂಡೆಂಟ್ಸ್. ಲೆಟ್ ದೆಮ್ ಲರ್ನ್ who are really struggling in mathematics especially, and also in future I'm going to do science videos. You just converse with me. Comments are the only means. I want comments, what you are feeling, how you are able to understand or not another like I want to know more about. Okay, thank you for watching.